ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಕಳೆದ 2 ದಿನಗಳಿಂದ KPSC ಕುರಿತಾಗಿ ಈ ಪ್ರಜಾವಾಣಿ ಪತ್ರಿಕೆಯ ಆಳ ಅಗಲ ಪೇಜ್ನಲ್ಲಿ ಬರ್ತಾ ಇದೆ ಗೈಸ್. KPSC ಎಂಥ ಒಂದು ಭ್ರಷ್ಟಾಚಾರದ ಕೂಪ ಅಂತ ನಮಗೆಲ್ಲ ವರ್ಷಗಳಿಂದ ಪರಿಚಿತವಾಗಿದೆ. ಈಗ 384 ಪೋಸ್ಟ್ನ ಇಂಟರ್ವ್ಯೂಗಳನ್ನು ಕಂಡಕ್ಟ್ ಮಾಡಲಿಕ್ಕೆ ನೋಡ್ತಿದ್ದಾರೆ. ಇಂಟರ್ವ್ಯೂ ಬೋರ್ಡ್ನಲ್ಲಿ ಅವ್ರಿಗೆ ಆ ಒಂದು ಈ ಸಿವಿಲ್ ಸರ್ವಿಸ್ಗೆ ಸಮಾಜದೊಳಗೆ ಏನು ನಡೀತಾ ಇದೆ ಅಂಥೇಳಿ ಗೊತ್ತಿಲ್ಲದೆ ಇರುವಂಥ ಮೆಂಬರ್ಸ್ಗಳನ್ನೆಲ್ಲ ಅದರೊಳಗೆ ಹಾಕಿ ಯಾರೋ ಒಬ್ಬ ಅನ್ಪಡ್ ಇರೋರನ್ನ ಚೇರ್ಮನ್ ಮಾಡಿ ಅಂಥ ಒಂದು ವ್ಯಕ್ತಿಗಳಿಂದ ಈ ರಾಜ್ಯವನ್ನು ಬೆಟರ್ ಮಾಡಬೇಕಾದಂಥ ಆಫೀಸರ್ಸ್ಗಳನ್ನು ಅಪಾಯಿಂಟ್ ಮಾಡ್ತಿದ್ರೆ ಅವ್ರು ಹೋಗಿ ಏನು ಮಾಡ್ಬೋದು ವಿಚಾರ ಮಾಡಿರಿ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂಥೇಳಿ ಸಿಸ್ಟಮ್ ಒಳಗೆ ಹೋಗಿ ಇನ್ಕೆಪಬಲ್ ಇರುವಂಥ ಎಷ್ಟೋ ಜನ ಅಭ್ಯರ್ಥಿಗಳು ಈ ಒಂದು ಸಿವಿಲ್ ಸರ್ವಿಸಲ್ಲಿ ರಾಜ್ಯಗಳ ಸಿವಿಲ್ ಸರ್ವಿಸಲ್ಲಿ ರಿಕ್ರೂಟ್ ಆಗ್ತಿದ್ದಾರೆ. ಆ್ಯಂಡ್ ಶಾದಿ ಭಾಗ್ಯ ನಿಮಗೆ ಗೊತ್ತಿರುವಂಥದ್ದೇ. ಆ್ಯಂಡ್ ಈ ಥರ ಎಲ್ಲ ಆದರೂ ಕೂಡ KPSCಯನ್ನು ಯಾರೂ ಕೂಡ ಕ್ಲೀನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಯಾಕೆ ಆಗ್ತಾಯಿಲ್ಲ ಅಂದರೆ KPSC ಒಳಗೆ ಏನೇ ಆದರೂ ಕೂಡ ಅದಕ್ಕೆ ರಾಜಕೀಯ ಕೈವಾಡ ಇಲ್ಲದೆ ಆಗಲಿಕ್ಕೆ ಕಾರಣ ಇಲ್ಲ. ಸೊ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ರಾಜಕಾರಣಿಗಳು ಹೇಳೋದೇನು ಅಂದರೆ KPSC ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಾವೇನು ಇಂಟರ್ಫಿಯರ್ ಆಗೋದಿಲ್ಲ ಅದರೊಳಗೆ ಅಂತ. ಚೇರ್ಮನ್ನ ಮೆಂಬರ್ನ ನೀವೇ ಅಪಾಯಿಂಟ್ ಮಾಡಿದರೆ ಸೊ ಅವರು ನೀವು ಹೇಳ್ದಂಗೆ ಕೇಳುವಂಥವ್ರನ್ನೇ ಚೇರ್ಮನ್ ಮೆಂಬರ್ನ ಅಪಾಯಿಂಟ್ ಮಾಡಿರ್ತಾರೆ. ಸೊ ಎಷ್ಟು ಜನ ಪಾಸ್ ಆಗಿದ್ದಾರೆ ನೀವು ನೋಡಿ, ಅದರೊಳಗೆ ಎಷ್ಟು ರಿಟೈರ್ಡ್ IAS KAS ಇರುವಂಥವರು, ರಾಜಕಾರಣಿಗಳ ಒಂದು ಈವನ್ ಸಂಬಂಧಿಕರು ಎಲ್ಲರೂ ಕೂಡ ಆರಾಮಾಗಿ ಪಾಸ್ ಆಗ್ತಿದ್ದಾರೆ ಗೈಸ್. ನನಗೆ ಅನಿಸುತ್ತೆ ನಿರುದ್ಯೋಗಿ ಯುವಕರೇ, ನಿಮ್ಮ ಕೆಲಸಗಳನ್ನು ನಿಮ್ಮ ಜಾಬ್ಸ್ಗಳನ್ನು KPSC ಮಾರ್ಕೋತಾ ಇದೆ. ಅದನ್ನು ಮಾರ್ಕೊಳ್ಳಿಕ್ಕೆ ನಮ್ಮ ರಾಜಕಾರಣಿಗಳೇ ಕಾರಣ. ಇಂಥವ್ರಿಗೆ ಯಾಕೆ ನೀವು ವೋಟ್ ಹಾಕ್ತಿದ್ದೀರಾ? ಇದು ಯಾವ ಪ್ರಜಾಪ್ರಭುತ್ವ? ಸೊ ನಾನು ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಕರ್ನಾಟಕದೊಳಗೆ ಬೈ ಎಲೆಕ್ಷನ್ ನಡೀತಾ ಇದೆ, ವೋಟ್ನ ಹಾಕಬೇಡಿ ಅಂತ. ಆ್ಯಂಡ್ ಯು ಸಿ ಎಷ್ಟು ಜನ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ, ಎಷ್ಟು ಜನ ನೋಡಿದರೆ, ಎಷ್ಟು ಜನ ವೀಡಿಯೋನ ಹಂಚ್ಕೊಂಡಿದ್ದೀರಾ. ಅದಕ್ಕೆ ಗೈಸ್, ಈ ದೇಶ ಈ ರಾಜ್ಯ ಎಂದೂ ಉದ್ಧಾರ ಆಗಂಗಿಲ್ಲ ಅಂತ ಹೇಳಿದ್ದು. ಆ್ಯಂಡ್ ಯಾರೋ ಒಬ್ಬರು ಕಮೆಂಟ್ ಹಾಕಿದರು, ಅರೇ ಸರ್ ನೀವು ಸ್ಟ್ರೈಕ್ ಮಾಡೋಕ್ಕೆ ಬರೋದಿಲ್ಲ, ಇದು ವಿಡಿಯೋ ಮಾಡ್ತಿದ್ದೀರಾ ಅಂತ. ಅರೇ ನಾನು ಐ ಆಮ್ ನಾಟ್ ಎನ್ ಇಡಿಯಟ್. ನಾನು ಯಾಕೆ ಸ್ಟ್ರೈಕ್ ಮಾಡಬೇಕು? ನನಗೆ ನನ್ನದೇ ಆದಂಥ ಹಕ್ಕು ನನಗೆ ಸಂವಿಧಾನ ನೀಡಿರುವಾಗ ಯಾರ ಸಂಬಂಧೋ ಆ ರೋಡ್ ಮೇಲೆ ಯಾಕೆ ಉಳ್ಳಾಡಬೇಕು ನಾನು? ನನಗೆ ಯಾವಾಗ ವೋಟ್ ಹಾಕುವಂಥ ಅಧಿಕಾರ ಇದೆ ಆವಾಗ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಅದನ್ನು ಬಿಟ್ಟು ನಮಗೆ ಅಧಿಕಾರ ಕೊಟ್ಟಿದ್ದರ ಅರಿವೇ ಇಲ್ಲದೆ ಇರುವಂಥ ವಿದ್ಯಾವಂತರ ಯುವಕರು ಈ ಒಂದು ರೋಡ್ ಮೇಲೆ ಹೋಗೋದು, ಸ್ಟ್ರೈಕ್ ಮಾಡೋದು, ರಾಜಕಾರಣಿಗಳು ಹಂಗೆ ಹಿಂಗೆ ಅನ್ನೋದು, ಅವ್ರಿಗೆ ಚಪ್ಪಲಿ ಹರ ಹಾಕೋದು, ಇದರಿಂದ ಅವ್ರಿಗೇನಾದರೂ ಪರಕ್ ಬೀಳುತ್ತಾ? ನೀವು ಸತ್ರು ಕೂಡ ಅವ್ರಿಗೆ ಪರಕ್ ಬೀಳೋದಿಲ್ಲ. ಎಷ್ಟೋ ಜನ ಸತ್ರು ವಿದ್ಯಾರ್ಥಿಗಳು ಅವ್ರಿಗೇನೂ ಪರಕ್ ಬಿದ್ದಿಲ್ಲ. ಸೊ ಅದರ ಬದಲಾಗಿ ನನಗೆ ನನ್ನದೇ ಆದಂಥ ಸ್ವಾಭಿಮಾನ ಇದೆ, ನಾನು ಬರೋದಿಲ್ಲ ಸ್ಟ್ರೈಕೆ. ಯಾಕಂದರೆ ನೀವು ಯಾರು ಸ್ಟ್ರೈಕ್ ಎಲ್ಲ ಅಂತ ನೀವೆಲ್ಲ ಹೋಗ್ತೀರಿ, ನಿಮಗೆ ಅರಿವೇ ಇಲ್ಲ, ನಿಮ್ಮ ಹಕ್ಕುಗಳ ಬಗ್ಗೆ ಅರಿವೇ ಇಲ್ಲ. ಬರುವಂಥ ಲೋಕಲ್ ಗೌರ್ಮೆಂಟ್ ಎಲೆಕ್ಷನ್ ಒಳಗೆ ನಿಮ್ಮ ಪವರ್ನ ತೋರಿಸ್ರಿ, ಓಟೇ ಹಾಕಬೇಡ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಸತ್ತು ಹೋಗಿದೆ ಅಂತ ಜಗತ್ತಿಗೆ ತೋರಿಸ್ಬೇಕು. ಭಾರತದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನೊಂದಿಲ್ಲ ಅನ್ನುವುದನ್ನು ಬಹಳಷ್ಟು ಜನ ನಮ್ಮ ರಾಜಕಾರಣಿಗಳು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಹೇಳ್ಕೊಂಡು ಅಡ್ಡಾಡ್ತಿದ್ದಾರೆ. ನಿಮ್ಮ ಉದ್ಯೋಗಗಳನ್ನು ಮಾರಿಕೊಳ್ತಾ ಇರುವಂಥ ಕಳ್ಳರಿಗೆ ಯಾಕ್ರೂ ಓಟ್ ಹಾಕ್ತಿದ್ದೀರಾ? ಯು ಟೆಲ್ ಮಿ ಗೈಸ್, ಯಾಕ್ರೂ ಓಟ್ ಹಾಕ್ತಿದ್ದೀರಾ? ಆ್ಯಂಡ್ ಇದನ್ನು ನನಗೆ ಯಾವಾಗ ಅಧಿಕಾರ ಐತೆ ಅದನ್ನು ಬಿಟ್ಟು ಆ ಬಿಸ್ಲಾಗ ರೋಡ್ ಸ್ಟ್ರೈಕ್ ಮಾಡೋದು, ಕೆಲಸ ಬಗ್ಸಿ ಇಲ್ಲ, ವಿದ್ಯಾವಂತರಿಲ್ಲ. ವಿದ್ಯೆ ಇದನ್ನೇ ಕಲಿಸೋದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಎಜುಕೇಷನ್ ಶುಡ್ ಟೀಚ್ ಯು ಹೌ ಟು ಲೀಡ್ ಎ ಲೈಫ್. ಓಕೆ, ಸೊ ನಿಮ್ಮ ಹಕ್ಕುಗಳೇನು, ನಿಮ್ಮ ಹಕ್ಕುಗಳ ಬಗ್ಗೆ ಅರಿವೇ ಇಲ್ಲದೆ ಇರೋರು ಈ ಡಿಗ್ರಿ ತೊಗೊಂಡು, ಮಾಸ್ಟರ್ ಡಿಗ್ರಿ ತೊಗೊಂಡು ಏನು ಉಪಯೋಗ? ಆ್ಯಂಡ್ ಯಾಕೆ ಇನ್ನೊಬ್ಬರಿಗೆ ಭಿಕ್ಷೆ ಬೇಡಬೇಕು? ನಮಗೆ ಜಾಬ್ ಕೊಡ್ರಿ, ಅದು ಕೊಡ್ರಿ, ಇದು ಮಾಡಿರಿ, ಸದ್ಯ ಕಾಲ್ಪ ಮಾಡಿರಿ ಅಂತ ಯಾಕೆ ಮಾಡಬೇಕು? ಡೋಂಟ್ ವೋಟ್. ಅವ್ರು ಭಿಕ್ಷೆ ಬೇಡಕ್ಕೆ ಬರೋಂಗೆ ನೀವು ಮಾಡಿರಿ. ಮಾಡುವಂಥ ಅಧಿಕಾರ ಇರೋದಕ್ಕೇ ಈ ದೇಶವನ್ನು ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಪ್ರಜೆಗಳು ನಮ್ಮ ನಾಯಕರನ್ನ ಅಪಾಯಿಂಟ್ ಮಾಡೋದು. ಓಕೆ, ಸೊ ಎಲ್ಲಿವರೆಗೂ ಈ ದೇಶದೊಳಗೆ 500 ರೂಪಾಯಿ 1000 ರೂಪಾಯಿ ಮಿಕ್ಸರ್, ಕುಕ್ಕರ್, ಲಿಕ್ಕರ್ಗಾಗಿ ತಮ್ಮನ್ನು ತಾವು ಮಾರ್ಕೊಂಡು ಓಟ್ ಹಾಕುವಂಥ ಜನ ಇರ್ತಾರೆ. ಓಟ್ ಹಾಕುವಂಥ ಅವಿದ್ಯಾವಂತರು, ಅವಿದ್ಯಾವಂತರು ಇನ್ನೂ ಬೆಟರ್.
ವಿದ್ಯಾವಂತರಿಂದನೇ ಈ ದೇಶ ಹಾಳಾಗ್ತಾ ಇದೆ. ಅತಿ ಹೆಚ್ಚು ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ತಾ ಇರೋದು ವಿದ್ಯಾವಂತರೇ. 24 ತಾಸು ನಾನು ಸರ್ಕಾರಿ ಉದ್ಯೋಗದೊಳಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಮೋಸ ಮಾಡಿ ಬೇರೆ ಬೇರೆ ಕೆಲಸ ಮಾಡುವಂಥ ಅದೆಷ್ಟೋ ವಿದ್ಯಾರ್ಥಿಗಳು ಇದ್ದಾರೆ. ದೇ ಆಲ್ ಆರ್ ಎಜುಕೇಟೆಡ್ ಆ್ಯಂಡ್ ಎಜುಕೇಟೆಡ್ಗಳೇ ಅತಿ ಹೆಚ್ಚು ಡೌರಿ ವರದಕ್ಷಿಣೆಯನ್ನು ತಗೋತಿದ್ದಾರೆ. ಎಜುಕೇಟೆಡ್ಗಳೇ ಅತಿ ಹೆಚ್ಚು ಈ ಭ್ರೂಣ ಹತ್ಯೆಗಳನ್ನ ಮಾಡ್ತಿದ್ದಾರೆ. ಎಜುಕೇಟೆಡ್ಗಳು ಇನ್ನೂ ಈ ದೇಶನ ಎಷ್ಟು ಹಾಳು ಮಾಡಬೇಕು. ಹಾಗೇನೆ ಅವ್ರಿಗೆ ಏನು ಹಕ್ಕಿದಾವೆ, ಅವರು ಏನು ಮಾಡಬೇಕು ಈ ಸೊಸೈಟಿ ಒಳಗೆ, ಅವ್ರ ರೆಸ್ಪಾನ್ಸಿಬಿಲಿಟಿ ಏನಿದೆ, ರೂಲ್ಸ್ ಏನು ಹೇಳ್ತವೆ ಅನ್ನುವಂಥ ಯಾವುದೇ ಪರಿವೇ ಇಲ್ಲದೆ ಇರುವಂಥ ಮಾಸ್ಟರ್ ಡಿಗ್ರಿ PhD ಮುಗಿಸಿರುವಂಥ ಎಷ್ಟೋ ಜನ ಯುವಕರಿದ್ದಾರೆ. ಆ್ಯಂಡ್ ಕೆಲವೊಂದಿಷ್ಟು ಯುವಕರು ಬರೆದಿದ್ದಾರೆ, ಸರ್ ಈ ಯುವಕರಿಗೆ ಇದೆಲ್ಲ ಹೇಳಿ ವೇಸ್ಟ್, ಎದಕ್ಕಂದರೆ ಇವ್ರು ಮನಸ್ಸು ಮಾಡಿದರೆ ಏನು ಬೇಕಾದ್ರು ಮಾಡ್ಬೋದು, ಆದರೆ ಇವರು ಏನೂ ಮಾಡೋಂಗಿಲ್ಲ ಅಂತೇಳಿ. ಎಷ್ಟು ಜನ ನಾನು ಓಟ್ ಹಾಕೋದಿಲ್ಲ, ನಾನು ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ಹೇಳೇ ಇಲ್ಲ, ನೀವು ಶೇರು ಮಾಡಿಲ್ಲ ವಿಡಿಯೋನ. ಆ್ಯಂಡ್ ಫಾರ್ಗೆಟ್ ಅಬೌಟ್ ದಿಸ್ KPSC 4 ಈಗ ಸದ್ಯಕ್ಕೆ 384 ಪೋಸ್ಟ್ ಏನಿದೆ, ನಿಮಗೆಲ್ಲ ಗೊತ್ತಿದೆ ಎಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಇದರೊಳಗಾಗಿದೆ ಅಂತ. ಮೇನ್ಸ್ ಎಕ್ಸಾಮು ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೇನ್ಸ್ ಎಕ್ಸಾಮ್ ಇದೆ. ಇವತ್ತಿನ ಹಿಂದಿನ ದಿನ 3 ಗಂಟೆವರೆಗೂ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಯಾರ್ಯಾರನೋ ಪಾಸ್ ಆಗಿದ್ದಾರೆ, ಯಾರ್ಯಾರೋ ಅದರೊಳಗೆ ಪಾಸ್ ಆಗಿದ್ದಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಿಮ್ಮ ಅಳಲನ್ನು ಹೇಳ್ಬೋದು, ಸರ್ ನಾವು ನಮಗೆ ಇಂಟರ್ವ್ಯೂ ಬಂದಿದೆ, ಅದು ಹೆಂಗೆ ತಪ್ಪಂತೀರಾ ಅಂತ. ಅರೆ ಎಷ್ಟೋ ಒಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಕ್ವಶನ್ ಪೇಪರ್ ಸಿಕ್ಕಿದೆ, ಇನ್ನೂ ಏನು ಮಾಡಬೇಕು. ಆ್ಯಂಡ್ ಎಲ್ಲಿವರೆಗೂ ನೀವೆಲ್ಲರೂ ಅನ್ಯಾಯವನ್ನು ಹೇಟ್ ಮಾಡೋದಿಲ್ಲ, ಎಲ್ಲಿವರೆಗೂ ನಿಮಗೆ ಗೊತ್ತಾಗುತ್ತೆ ನಿಮ್ಮೊಳಗೆ ಒಬ್ಬ, ನಿಮ್ಮ ದೋಸ್ತರೊಳಗೆ ಒಬ್ಬ ದುಡ್ಡು ಕೊಟ್ಟು ಆಮೇಲೆ ಕರಪ್ಷನ್ ಮಾಡಿ ಪಾಸ್ ಆಗಿದ್ದಾನೆ ಅಂತ ಹೇಳಿ ನೀವೇ ಅವನನ್ನು ಹೆಗಲ ಮ್ಯಾಗ ಕುಂಡ್ರಿಸ್ಕೊಂಡು ಅಡ್ಡಾಡಿ ಅವನ ಫೋಟೋನ ಸ್ಟೇಟಸ್ಗೆ ಹಾಕ್ಕೊಂಡು ನಮ್ಮ ದೋಸ್ತ ಪಾಸ್ ಆದ, ಅದು ಮಾಡಿದ ಇದು ಮಾಡಿದ ಅಂತ ನೀವೇ ಎಲ್ಲಿ ತನಕ ಹೇಳ್ತೀರಿ, ಅಲ್ಲಿ ತನಕ ನಿಮ್ಮ ರಕ್ತವನ್ನು, ನಿಮ್ಮ ಫ್ಯಾಮಿಲಿಯವ್ರ ರಕ್ತವನ್ನು, ಈ ದೇಶದೊಳಗೆ ಹುಟ್ಟುವಂಥ ಪ್ರತಿಯೊಬ್ಬ ಪ್ರಜೆಯ ರಕ್ತವನ್ನು ಕುಡಿಯೋದನ್ನು ಯಾರೂ ಬಿಡೋದಿಲ್ಲ ಗೈಸ್. ಯಾವ ದಿನ ನಿಮಗೆ ಅನಿಸ್ತದ ಅವ ಭ್ರಷ್ಟಾಚಾರ ಮಾಡ್ತಿದ್ದಾನೆ ಅಂತ, ಅವನ್ನ ನಿಮ್ಮ ಚಪ್ಪಲಿಗಿಂತ ಕಡಿಯಾಗಿ ನೀವು ಯಾವಾಗ ನೋಡ್ತೀರ, ಅವ IAS ಇರಲಿ, KAS ಇರಲಿ, ಮಿನಿಸ್ಟ್ರಿ ಇರಲಿ, ಯಾರು ಬೇಕಾದವ್ರು ಇರಲಿ, ಆ ದಿನ ಈ ದೇಶದೊಳಗೆ ಬದಲಾವಣೆ ಬರುತ್ತೆ ಅಂತ ನನಗನ್ಸುತ್ತೆ ಗೈಸ್. ಈ KPSC ಎಕ್ಸಾಮ್ ಮಾಡಬೇಕು, ಏನು ಮಾಡಬೇಕು, ನಿಮ್ಮ ಒಪಿನಿಯನ್ ಏನು? ಬಿಕಾಸ್ UPSC ಅವರು ಚೆನ್ನಾಗಿ ಎಕ್ಸಾಮ್ ನಡೆಸ್ತಿದ್ದಾರೆ, ಅದೇ ಥರ ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಆಗಿದೆ. ಆ್ಯಂಡ್ ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗಿದೆ. ಅಥವಾ ಈ ಕರ್ನಾಟಕ ಲೋಕಸೇವಾ ಆಯೋಗ ಅಂತಲೇ ಬೇಡವೋ ನಿಮಗೆ? ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ರಿಗಾರ್ಡಿಂಗ್ ದಿಸ್? ನೀವೇನು ವಿಚಾರ ಮಾಡ್ತಿದ್ದೀರ? ನಾಳೆ ಎಕ್ಸಾಮ್ ಬರೆಯೋರಿದ್ರು ನಿಮ್ಮ ಸಂಬಂಧ ವಿಡಿಯೋ ಮಾಡಿದರೆ ಅದಕ್ಕೆ ಒಪಿನಿಯನೂ ಹೇಳೋದಿಲ್ಲ ನೀವು. ಅದಕ್ಕೆ ಸತ್ತ ಆತ್ಮಗಳು ಅಂತ ನಾನು ಕರಿತಾ ಇರ್ತೀನಿ. ಓಕೆ, ಮತ್ತು ಇವು ಹೊರಗೆ ನೋಡಿದ್ರೆ ಹುಲಿ ಸಿಂಹಗಳು ಅಂತ ಅಡ್ಡಾಡ್ತಿರ್ತಾವಂತ. ಎಲ್ಲಿ ಹುಲಿ ಸಿಂಹ? ಯಂಗ್ಸ್ಟರ್ಸ್ ಅಂದರೆ ರೆಸ್ಪಾಂಡ್ ಟು ಸಚ್ ಕ್ವಶನ್ಸ್, ಆನ್ಸರ್ ಟು ಸಚ್ ಕ್ವಶನ್ಸ್. ಆ್ಯಂಡ್ ಈ ನಿಮ್ಮ ಜೊತೆಗೆ ಆಗ್ತಾ ಇರುವಂಥ ಅನ್ಯಾಯಗಳಿಗೆ ಏನು ಮಾಡಬೇಕು ಅಂತ ಸೊಲ್ಯೂಷನ್ಗಳನ್ನು ಹೇಳ್ರಿ. ಅದನ್ನು ಬಿಟ್ಕೊಟ್ಟು ಸ್ಟ್ರೈಕ್ ಮಾಡ್ಕೊಂಡು ರೋಡ್ ಮೇಲೆ ಅಡ್ಡಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ನಮ್ಮ ಹಕ್ಕುಗಳನ್ನ ನಮಗೆ ಒಂದು ಅವಕಾಶ ಸಿಕ್ಕಾಗ ನಾವು ಉಪಯೋಗ ಮಾಡಬೇಕು, ನಾವು ನಮ್ಮ ಪವರ್ನ ತೋರಿಸ್ಬೇಕು. ಅದು ವಿದ್ಯಾವಂತ ಯುವಕರು ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಸೊ ಟೆಲ್ ಮಿ ಯುವರ್ ಒಪಿನಿಯನ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.